ಮಲಯಾಳಂ ನಟ ಮೋಹನ್ ಲಾಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಹಾಡನ್ನ ಹಾಡಿ ಆ ವೈರಲ್ ವಿಡಿಯೋವನ್ನ ಶಿವರಾಜ್ ಕುಮಾರ್ ಅವರಿಗೆ ತೋರಿಸಿದ್ದಾರೆ. ಅಮೆರಿಕಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೂಡಿಬಂದ ಈ ಹಾಡು ಅಣ್ಣಾವರ ಮೇಲಿನ ಮೋಹನ್ ಲಾಲ್ ಅವರ ಅಭಿಮಾನಿಯನ್ನ ತೋರಿಸುತ್ತೆ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ರಾಜ್ಕುಮಾರ್ ಮೃತಪಟ್ಟು ಅದೆಷ್ಟೋ ವರ್ಷಗಳು ಕಳೆದಿವೆ. ಆದಾಗ್ಯೂ ಅವರು ಹಾಕಿಕೊಟ್ಟ ಮಾರ್ಗದರ್ಶನ, ಅವರ ವರ್ಚಸ್ಸು ಈಗಲೂ ಹಾಗೆಯೇ ಇದೆ. ಕನ್ನಡಿಗರು ಮಾತ್ರ ಅಲ್ಲ, ಪರಭಾಷಿಗರು ರಾಜ್ಕುಮಾರ್ ಅವರನ್ನ ತುಂಬಾನೇ ಇಷ್ಟಪಡ್ತಾರೆ. ಇತ್ತೀಚೆಗೆ ಮಲಯಾಳಂ ನಟ ಮೋಹನ್ ಲಾಲ್ ಅವರು ರಾಜ್ಕುಮಾರ್ ಹಾಡನ್ನ ಹಾಡಿದ್ರು. ಈಗ ಈ ವಿಡಿಯೋನ ಶಿವರಾಜ್ ಕುಮಾರ್ ಅವರಿಗೆ ತೋರಿಸಿದ್ದಾರೆ. ಈ ಸಂದರ್ಭದ ವಿಡಿಯೋ ಗಮನ ಸೆಳೆದಿದೆ. ಇತ್ತೀಚೆಗೆ ಅಮೆರಿಕಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮೋಹನ್ ಲಾಲ್ ಅವರು ಭಾಗಿಯಾಗಿದ್ರು. ವೇದಿಕೆ ಮೇಲೆ ಅವರು ಹಾಡು ಹಾಡಿದ್ದಾರೆ. ಅದು ಕೂಡ ರಾಜ್ಕುಮಾರ್ ಮತ್ತು ಮಂಜುಳಾ ನಟನೆಯ 2 ಕನಸು ಸಿನಿಮಾದ್ದು. ಈ ಚಿತ್ರದ ಎವರ್ ಗ್ರೀನ್ ಹಾಡು ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಗೀತೆ ಮೋಹನ್ ಲಾಲ್ ಕಂಠದಿಂದ ಮೂಡಿಬಂದಿದೆ. ಏಪ್ರಿಲ್ 24 ರಾಜ್ಕುಮಾರ್ ಜನ್ಮದಿನ. ಈ ವಿಶೇಷ ಸಂದರ್ಭದಲ್ಲಿ ಈ ಹಾಡು ವೈರಲ್ ಆಗಿತ್ತು. ಇದಾದ ಬೆನ್ನಲ್ಲೇ ಇದರ ಮುಂದಿನ ವರ್ಷನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ತಾವು ಹಾಡಿದ ಹಾಡನ್ನ ಶಿವರಾಜ್ ಕುಮಾರ್ ಅವರಿಗೆ ಮೋಹನ್ ಲಾಲ್ ತೋರಿಸಿದ್ದಾರೆ. ಮೋಹನ್ ಲಾಲ್ ಹಾಡಿನ ವಿಡಿಯೋ ನೋಡ್ತಾ ಶಿವಣ್ಣ ತಲೆದೂಗಿದ್ದಾರೆ. ನಾನು ಅಣ್ಣಾವ್ರ ಹಾಡನ್ನ ಹಾಡಿದ್ದೀನಿ, ಹೇಗಿದೆ ನೋಡಿ ಅಂತ ಶಿವಣ್ಣನ್ಗೆ ಮೋಹನ್ ಲಾಲ್ ಹೇಳಿದಾರಂತೆ. ಶಿವರಾಜ್ ಕುಮಾರ್ ಹಾಗೂ ಮೋಹನ್ ಲಾಲ್ ಅವರು ಜೈಲರ್ 2 ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ರಜನಿಕಾಂತ್ ಹೀರೋ. ಮೊದಲ ಭಾಗದಲ್ಲಿ ಶಿವಣ್ಣ ಹಾಗೂ ಮೋಹನ್ ಲಾಲ್ ಅವರದ್ದು ಅತಿಥಿ ಪಾತ್ರ ಆಗಿತ್ತು. 2 ಪಾತ್ರಗಳು ಜನಮೆಚ್ಚುಗೆ ಪಡೆದಿದ್ವು.